ನೀವು ಅಲ್ಲಿ ಭಾಗಿಯಾಗ್ತಿದ್ರ ಸರ್? ನೀವು ನೀವು ಮತ್ತೆ ಮರಾಠಿಗರು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಪುಂಡಾಟಿಕೆ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ, ಮಹಾರಾಷ್ಟ್ರ ಯಾವತ್ತೂ ಕೂಡ ಈ ಆಗಿಲ್ಲ. ಈ ರೀತಿ ಪುಂಡಾಟಿಕೆ ಮಾಡ್ತಕ್ಕಂಥದ್ದು ಎರಡು ರಾಜ್ಯದಲ್ಲೂ ಕೂಡ ಕಾನೂನು ಸಂಸ್ಥೆ ಅಂತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತೇನೆ, ಯಾರು ಈ ರೀತಿ ಪುಂಡಾಟಿಕೆ ಮಾಡ್ತಾ ಇದ್ದಾರೆ ಮತ್ತು ಕನ್ನಡಿಗರಿಗೆ ಒಂದು ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇಂಥವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮನ ಜರುಗಿಸಬೇಕು, ಇಲ್ಲ ಅಂತ ಇಡೀ ರಾಜ್ಯ ಘಟನೆ. ನಾನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಂತೆ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ಭರವಸೆನ ಕೊಟ್ಟಿದ್ರು, ಇವರ ಗ್ಯಾರಂಟಿ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ಪವರ್ ಮಿನಿಸ್ಟರ್ ಹೇಳಿದ್ದಾರೆ 6,000 ಕೋಟಿ ವಿದ್ಯುತ್ ಬಿಲ್ಗಳು ಬಾಕಿ ಉಳ್ಕೊಂಡಿದೆ, ಪಿಡಬ್ಲ್ಯೂಡಿ ಇರಿಗೇಷನ್. ಮತ್ತೊಂದು ಕಡೆ KSRTC ಸುಮಾರು 7,000 ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರ ತುಂಬಬೇಕಾಗಿದೆ ಶಕ್ತಿ ಯೋಜನೆ ಪ್ರಯುಕ್ತ. ಮತ್ತೊಂದು ಕಡೆ ಇವತ್ತು ವಿದ್ಯುತ್ ಕಂಪನಿಗಳು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದ ಅಂದ್ರೆ ಒಂದ್ ಕಡೆ ಇರುವ ಒಂದು ರಾಜ್ಯ ಸರ್ಕಾರ ಹಣ ಸಂಗ್ರಹ ಮಾಡಿ ತುಂಬಿಸ್ಬೇಕು, ಇಲ್ಲ ಗ್ರಾಹಕರ ಮೇಲೆ ನಾವು ಇದು ಭಾರನ ಹೇಳಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಜನರಿಗೆ ಕಿವಿಗೆ ಸಮಯ ನಿಗದಿ ಅದನ್ನ ಬಿಟ್ಟು ವಾಸ್ತವ ಸತ್ಯವನ್ನ ಜನರಿಗೆ ತಿಳಿಸಬೇಕು. ಜಾರಿಗಳು ಕೂಡ ಪೂರೈಸಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಕರ್ನಾಟಕ ಮತ್ತು ಅಧೋಗತಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೂರಿ ಮಾಡಾರು ಮಾಡಿ ಕೇಳಾರು ಕೇಳೋದು ಮಾಡ್ತಕ್ಕಂಥ ತಾಕತ್ತು ಆದ್ರೆ ಒಂದು ಈ ರೀತಿ ವಾತಾವರಣ ಹಾಳು ಮಾಡಿ ನಮ್ಮ ಒಂದು ಬೇಳೆನ ತೆಗೆದುಕೊಳ್ತಕ್ಕಂಥ ಷಡ್ಯಂತ್ರ ಇದೆಯಲ್ಲ,